ಈ ಸಮಸ್ಯೆ ಏನಂದ್ರೆ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಈ ಕಾಲುವೆಗೆ ಒಂದು ಮಟ್ಟಿ ತುಂಬಿಕೊಂಡು ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಯಾಕಂದ್ರೆ ಈಗ ಮುಂದಿನ ಎಚ್ಚರಿಕೆ ಏನಂದ್ರೆ ಮಳೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ನಮ್ಗೆ. ಈ ಮಳೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಈ ತುಂಬಿಕೊಂಡಿರೋದ್ರಿಂದ ಎಲ್ಲಾ ನೀರು ಆಚೆ ಬಂದು ಮನೆಗಳು ಸೇರುತ್ತೆ. ಅದಕ್ಕೆ ಎಚ್ಚರಿಕೆ ಎತ್ಕೊಂಡು ನಾನು ಸುಮಾರು ಸಲ 2 ಸಲನೂ ವಿಡಿಯೋ ಮಾಡಿದ್ದೀನಿ. ಈ ಗಮನ ಯಾರು ಇದ್ರ ಬಗ್ಗೆ ಹರಿಸ್ಕೊಂತ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಯಾರು ಗಮನ ಇಟ್ಕೊಂಡು ಮಾಡಬೇಕು, ಇದ್ರ ಬಗ್ಗೆ ಯಾರು ಏರಿಯಾವರು ಅಷ್ಟೇ ತಲೆ ಕೆಡ್ಸ್ಕೊಂತ ಇಲ್ಲ. ನಾನು ನಗರಸಭೆ ಅವ್ರಿಗೂ ನಾನು ಹೇಳಿದ್ದೀನಿ ಹೋಗ್ಬಿಟ್ಟು 2 ಸಲ ನಾನು ನವಾಜ್ ಸರ್ ಅವ್ರಿಗೆ ಹೇಳಿದ್ದೀನಿ, ಲಕ್ಷ್ಮಮ್ಮ ನಮ್ಮ ಅಕ್ಕಗೂ ಹೇಳಿದ್ದೀನಿ, ಪ್ರೆಸಿಡೆಂಟ್ ಅವ್ರಿಗೂ ನಾನು ಅವ್ರಿಗೆ ಗಮನಕ್ಕೂ ತರಿಸಿದ್ದೀನಿ. ಅವರು ಹೇಳಿದ್ದಾರೆ ಮಾಡೋಣ ಅಂತ. ಇದುವರೆಗೂ ಅವರು ಗಮನಕ್ಕೆ ಬಂದಿಲ್ಲ. ಅವರು ಬಂದು ಇಲ್ಲಿ ಎಕ್ಸ್ಪ್ರೆಷನ್ ಮಾಡಿಲ್ಲ, ನೋಡೂ ಇಲ್ಲ ಇದ್ರ ಬಗ್ಗೆ. ಇದು ಯಾವ ತರ ಇದೆ ಅಂತ ನೀವೇ ನೋಡ್ತೀರಾ ವಿಡಿಯೋದಲ್ಲಿ. ಒಂದ್ಸಲ ನೋಡಿ ನೀವೇ. ಎಷ್ಟು ಇಲ್ಲಿ ಏನಂದ್ರೆ ಫಸ್ಟ್ ಇಲ್ಲಿ ITI ಕಾಲೇಜ್ ಇದೆ, ನಮ್ಮ ಸ್ಕೂಲ್ ಇದೆ, ಮೈನ್ ಮುಖ್ಯ ರಸ್ತೆ ಇದು. RL ಜಲಪ ಹಿಂದೆನೆ ಇರೋದು, ಅಂತರಂಗೆ ರೋಡ್ ಇದೆ ಮೈನ್ ಅಲ್ಲಿ. ಅದ್ರ ಪಕ್ಕದಲ್ಲೇ ನಮ್ಮ ಮೈನ್ ರೋಡ್ ಬರೋದು. ಈ ರೋಡು ನೋಡಿದ್ರಲ್ಲ ಎಷ್ಟು ವರ್ಷಗಳಿಂದ ಹಂಗೆ ಇದೆ. ಇದುವರೆಗೆ ಯಾವ ಎಚ್ಚರಿಗೂ ಮಾಡ್ತಾ ಇಲ್ಲ, ಯಾರು ಏನು ಕೆಲಸ ಏನು ಹೇಳ್ತಾರಲ್ಲ ಆ ತರ ಬಿದ್ದೈತೆ. ಕೌನ್ಸಿಲರ್ ಇದುವರೆಗೆ ಏನು ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಈ ಕಾಲುವೆ ಬಗ್ಗೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಒಂದು ಇದನ್ನು ಮಾಡಿಲ್ಲ ಇದುವರೆಗೂ. ನಾನು ಕೇಳ್ಕೊಳ್ಳೋದಿಷ್ಟೇ, ಯಾಕಂದ್ರೆ ಈ ರೋಡಲ್ಲಿ ಓಡಾಡೋದೆಲ್ಲ ಸ್ಟೂಡೆಂಟ್ ಆಗಿರ್ಬೋದು, ನಾನು ತುಂಬಾ ಸಲ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಸ್ಟೂಡೆಂಟ್ ಅವರೇ ನಮ್ಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ ನನಗೆ. ಈ ತರ ಆಯ್ತಣ್ಣ ನಮ್ಮ ಸ್ಕೂಲಲ್ಲಿ, ನಮ್ಮ ಕಾಲೇಜಲ್ಲಿ ಎಲ್ಲ ನಮ್ಗೆ ಹೇಳ್ತಾರೆ. ಸ್ಕೂಲಲ್ಲಿ ಎಲ್ಲ ಅಲ್ಲಿ ಸ್ಕೂಲೇ ಇದೆ ಸರ್ ಪಕ್ಕದಲ್ಲಿ, ಚಿಕ್ಕ ಮಕ್ಳೆಲ್ಲ ಓಡಾಡ್ತಾರೆ. ವಾಸನೆ ಮತ್ತೆ ಇನ್ನೊಂದೇನಂದ್ರೆ ಕೈಲೆಗಳು ಬರೋದು, ಅವೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಇದು ಆದಷ್ಟು ಬೇಗ ಇದನ್ನ ಎತ್ಕೊಂಡು ನೀವು ಮುಂದೆ ಎತ್ಕೊಂಡು ಇದನ್ನ ಸರಿಪಡಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾನು ಅವ್ರು ಕೇಳ್ಕೊಂತ ಇದ್ದೀನಿ. ಇಲ್ಲ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಕ್ ಇಷ್ಟ ಬೀಳ್ತೀನಿ ಸರ್.